ಆದರೆ ನಿನ್ನ ಮದುವೆ ನೋಡೋದೇ ನಮಗೆಲ್ಲ ದೊಡ್ಡ ವಿಷಯ ಈಗ. ನನಗೆ ಗೊತ್ತು ಕಣೋ, ನಿಮ್ಮಪ್ಪ ಸಿಟ್ಟಾಗ್ತಾರೆ ಅಂತ ತಾನೇ ಈ ಮದುವೆ ಬೇಡ ಅಂತಿರೋದು ನೀನು. ವಿಷಯ ಅದಲ್ಲ. ಗೊತ್ತಿದೆ, ನಾವು ಕಣ್ಣಾರೆ ನೋಡಿದೀವಲ್ಲ. ಕಂದ, ನಿನ್ಗೋಸ್ಕರ ಅಲ್ದೇ ಇದ್ರು ಈ ನಿನ್ನ ಅಮ್ಮನಿಗೋಸ್ಕರನಾದ್ರೂ ಹುಡುಗಿ ನೋಡಕ್ ಬರ್ತೀಯಾ? ದೊಡ್ಡಮ್ಮ ಅಣ್ಣಂಗಿಷ್ಟ. ಸರಿ, ಮಾಲ್ತಿ, ಹೋಗ ಅವ್ನಿಗೆ ಹೊಸ ಬಟ್ಟೆ ತಂದ್ಕೊಡು. ದಾನಿ, ಹುಡುಗಿ ಕಣ್ಣು ಅಷ್ಟೇ ಅಲ್ಲ, ನನ್ನ ಕಣ್ಣು ನೀನ್ ಹೇಗ್ ಕಾಣ್ತಿ ಅಂತ ನೋಡೋದಕ್ಕೆ ಕಾಯ್ತಾ ಇರುತ್ತೆ. ಬೇಗ ರೆಡಿ ಆಗ್ಬಿಡು. ಬಾಯ್ ಬೇಗ. ಅಮ್ಮನ ಕಣ್ಣಲ್ಲಿ ನೀನಾಗಲೇ ಕೆಟ್ಟವನಾಗಿದೆಯಾ ಅಣ್ಣ. ಈಗ ನೀನು ಕರ್ಣನ್ಗೆ ಮದುವೆ ಮಾಡಿಸ್ಬೇಕು ಅಂತ ಉತ್ಸಾಹ ತೋರಿಸಿದ್ರೆ ಅಮ್ಮನ ಮನಸ್ಸಲ್ಲಿರೋ ಅನುಮಾನಗಳೆಲ್ಲ ಜೇಡದ ಮರಿಗಳ ಥರ ಊರೆಲ್ಲ ಹರಡ್ಬಿಡುತ್ತೆ. ಈಗ ನೀನೇನಾದರೂ ಅಡ್ಗಾಲ್ ಹಾಕಿದ್ರೆ ಅವಳು ಹಠ ಹಿಡಿದು ಅದಕ್ಕಿಂತ ಒಳ್ಳೆ ಸಂಬಂಧನೇ ತಂದು ಕಟ್ತಾಳೆ. ಅದಕ್ಕೆ ನೀನು ಮಾಡಬೇಕಾಗಿರೋದು ನಿನ್ನ ಭವಿಷ್ಯವನ್ನು ಯೋಚಿಸ್ತಿದ್ಯೋ ಇಲ್ಲ ಆಗೋಗಿರೋದನ್ನ ಯೋಚಿಸ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ನನಗೆ ನಿಧಿ ಕರ್ಣ ಇಬ್ಬರು ಉತ್ತರ ದಕ್ಷಿಣ ಆಗಬೇಕು. ನಾವು ನೋಡೋ ಹುಡುಗಿ ಈ ಮನೆಗೆ ಬರಬೇಕು, ಅಷ್ಟೇ ಮುಖ್ಯ ಅಣ್ಣ. ಶಾಂತಿ, ಮದುವೆ ಆಗಿ ಹೋದ್ಮೇಲೆ ನಾ ಯಾವ ವಿಷಯಕ್ಕೆ ಮಿಸ್ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಎಣ್ಣೆ ಹಾಕಿ ಮಸಾಜ್ ಮಾಡೋ ವಿಷಯದಲ್ಲಂತೂ ಖಂಡಿತ ಮಿಸ್ ಮಾಡ್ಕೋತೀನಿ. ಅಲ್ಲಿ ನಂಗೆ ಇದೆಲ್ಲ ಯಾರು ಮಾಡ್ತಾರೆ? ನನಗೂ ಅದೇ ಚಿಂತೆ ಕಣೆ. ಶಾಂತಿ, ಶಾಂತಿ. ನಿತ್ಯ, ತೇಜಸ್ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದೇನೆ. ಇನ್ನೂ ಇಲ್ಲ, ಆದರೆ ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಾನು ಕೇಳಿದ್ದಕ್ಕೆ ಯಾವ ಮುಚ್ಚು ಮರೇನು ಇಲ್ಲದೆ ಉತ್ತರ ಬೇಕು. ಆಗತ್ತಾ? ಸರಿ, ಅದೇನು ವಿಷಯ ಕೇಳು. ನಾಳೆ ದಿನ ನಿಧಿ ಯಾವುದೋ ಒಬ್ಬ ಹುಡುಗನ್ನ ಪ್ರೀತಿಸಿದ್ದೀನಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಈ ಮದುವೆಗೆ ಒಪ್ಪಲಿಲ್ಲ, ಏನು ಮಾಡಲಿ ಅಂತ ಕೇಳಿದ್ರೆ ಅವಾಗ ನೀನೇನು ಹೇಳ್ತೀಯಾ? ಅಕ್ಕ, ನನ್ನ ಹುಡುಗನ್ ನೋಡೋದಕ್ಕೆ ಹುಡುಗಿ ಬರ್ತಿದ್ದಾಳಂತೆ. ಯಾಕೆ ಸುಮ್ಮನಾದೆ? ಏನು ಹೇಳ್ತೀಯ ಅವಳಿಗೆ? ಕಣ್ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀಯಾ? ಅದು ಹೇಗಾಗುತ್ತೆ ಶಾಂತಿ? ಹೋದ ಮನೇಲಿ ಅವ್ಳು ಚೆನ್ನಾಗಿರೋದು ಬೇಡವಾ? ಅವಳಿನ್ನ ಮಗು ಥರ ಶಾಂತಿ. ಅವ್ರು ಒಪ್ಲಿಲ್ಲ ಅಂದರೂ ಹುಚ್ಚು ಧೈರ್ಯ ಮಾಡಿ ಕಳಿಸ್ಕೊಡಕ್ಕಾಗತ್ತಾ? ಅದೇ ಕಣೆ ನಾನು ಹೇಳ್ತಾ ಇರೋದು. ನಿಧಿ ನಿನ್ನ ಪಾಲಿಗೆ ಇನ್ನೂ ಚಿಕ್ಕ ಮಗು ಥರ, ನೀನು ನನ್ನ ಪಾಲಿಗೆ ಯಾವಾಗಲೂ ಚಿಕ್ಕ ಮಗುನೇ ಕಣೆ. ನಿನ್ನ ಮದುವೆ ವಿಚಾರದಲ್ಲಿ ಮಾತ್ರ ನಾನು ತಲೆ ಕೆಡಿಸ್ಕೋಬಾರ್ದು ಅಂದರೆ ಆಗುತ್ತೇನೆ? ಶಾಂತಿ, ನನಗೂ ಅವಳಿಗೂ ತುಂಬ ವ್ಯತ್ಯಾಸ ಇದೆ. ಮದುವೆ ಆಗಿ ಹೋಗೋ ಹೆಣ್ಮಕ್ಳು ಎಲ್ಲರೂ ಒಂದೇ ಕಣೆ. ತಮ್ಮದಲ್ಲದ ಮನೆನ ತಮ್ಮದಾಗಿಸ್ಕೋಬೇಕು ಅಂತಾನೆ ಹೋಗೋದು. ಆದರೆ ನಿನ್ನ ಮೊಮ್ಮಗಳು ಎಲ್ಲರಿಗಿಂತ ಗಟ್ಟಿಗಿತ್ತಿ. ನಾನು ಬರ್ಬೋದು ಒಳಗೆ? ಬರಬೇಡ ಅಂದರೆ ಅಲ್ಲೇ ನಿಂತ್ಕೋತೀಯಾ? ನೀನು ಕೊಟ್ಟಿರೋ ಡೆಡ್ಲೈನ್ಗಿಂತ ಮುಂಚೆನೇ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ನಾನು ಆಚೆನೇ ನಿಲ್ಸೋದಕ್ಕೆ ಅವಕಾಶ ಸಿಗಲ್ಲ. ಆದರೆ ಸಾಸಿವೆಷ್ಟು ಅಹಂಕಾರ ಇಲ್ಲ. ಮೆಚ್ಚಿದೆ ನಿಮ್ಮನ್ನ. ನಮ್ಮನೆ ಮಗುನ ನಾವೇ ಹೊಗಳೋದು ಚೆನ್ನಾಗಿರಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ನಿಮ್ಮ ಬಾಯಲ್ಲಿ ಇವನ ಬಗ್ಗೆ ಹೊಗಳಿಕೆ ಶುರುವಾಗಿದೆ ಅಂದಮೇಲೆ ನಾನು ಇವನ್ನ ಗುಣಗಾನ ಮಾಡಕ್ಕೆ ಶುರು ಮಾಡ್ತೀನೋ ಏನೋ ಅಂತ ಡಾರ್ಲಿಂಗ್ ಇವನು. ಬಂಗಾರಿ, ಸುಮ್ಮನಿರು ಪ್ಲೀಸ್. ಕೃಷ್ಣ ಕೃಷ್ಣ, ಮುಂಚೆ ಯಾರಾದ್ರೂ ಕರ್ಣ ಸರ್ನ ಹೊಗಳಿದ್ರೆ ಖುಷಿ ಆಗೋದು, ಆದ್ರೆ ಇವತ್ತು
ಕೃಷ್ಣ ಪ್ಲೀಸ್ ಆ ಹುಡುಗಿ ಕರ್ಣ ಸರ್ಗೆ ಜೋಡಿ ಅಲ್ಲ ಅನ್ಸೋ ಥರ ಮಾಡಪ್ಪ ಪ್ಲೀಸ್. ಅಪ್ಪ ಅಮ್ಮನಿಗೆ ಇಷ್ಟ ಆದರೆ ನನಗೂ ಇಷ್ಟನೇ. ಡಾರ್ಲಿಂಗ್, ನೋಡು ನನಗೂ ಒಬ್ಳು ಸೊಸೆ ಬರ್ತಾಳೆ ಅಂತ ನನ್ನ ಸೊಸೆ ಮುಖ ಹೇಗೆ ಹರಳಿದೆ ಅಂತ. ಅತ್ತೆ ಸುಮ್ಮನಿರಿ ನೀವು. ಕೃಷ್ಣ ಕರ್ಣ ಸರ್ ನಾನು ಹೇಗೆ ಅವಳಿಗೆ ಬಿಟ್ಕೊಂಡೆ, ನನಗದೆಲ್ಲ ಗೊತ್ತಿಲ್ಲ. ಏನೇ ಒಂದು ದಾರಿ ತೋರಿಸ್ಬೇಕಷ್ಟೆ. ಸರಿ, ಹಾಗಾದ್ರೆ ಒಂದು ಒಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ. ಆಗ್ಬೋದು. ನೀವು ಕರ್ಣನ್ ಜಾತಕ ಕೊಡಿ. ಇವಾಗ ನಿನ್ನ ಜಾತಕ ಬಯಲಾಗತ್ತೆ. ಈಗ ತಾನೇ ಹುಡುಗ ಒಪ್ಪಿಗೆ ಅಂತ ಹೇಳಿದ್ರಿ, ಜಾತಕ ಯಾಕೆ ಬೇಕು? ಜಾತಕ ನೋಡಿದ ಮೇಲೆ ಅದು ಹುಚ್ಚುವೋ ತುಚ್ಚುವೋ ನೋಡಿದವ್ರು ಹೇಳ್ತಾರೆ. ಅಲ್ಲ, ಹುಡುಗನ ಜಾತಕದಲ್ಲಿ ಏನಾದರೂ ತೊಂದರೆ? ಮತ್ತೆ ಅಂಥದ್ದೇನಿಲ್ಲ, ಜಾತಕವೇ ತೊಂದರೆ ಪಾಪ.